ಪ್ರವಾಸವನ್ನ ಮೊಟಕುಗೊಳಿಸಿ ಪ್ರಧಾನಿ ಮೋದಿ ವಾಪಸ್ ಆಗ್ತಾ ಇದ್ದಾರೆ. ಸೌದಿಯಿಂದ ಭಾರತಕ್ಕೆ ಪ್ರಧಾನಿ ವಾಪಸ್. ಇವತ್ತು ಅಲ್ಲಿ ಸೆಕ್ಯೂರಿಟಿ ಕ್ಯಾಬಿನೆಟ್ ಕಮಿಟಿ ಸೆಕ್ಯೂರಿಟಿ ಮೀಟಿಂಗ್ ಇದೆ ಶ್ರೀನಗರದಲ್ಲಿ. ಏರ್ಪೋರ್ಟ್ನಲ್ಲೇ ಅಜಿತ್ ದೋವಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಡೀ ಒಂದು ಪ್ರಕರಣದ ಕುರಿತಾಗಿ, ಭಯೋತ್ಪಾದಕರ ದಾಳಿಯ ಕುರಿತಾಗಿ ಪ್ರಧಾನಿ ಮೋದಿ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಂದು ಪಾಠ ಕಲಿಸ್ತಾರೆ ಖಂಡಿತವಾಗ್ಲೂ. ಇವತ್ತು ಇಡೀ ಶ್ರೀನಗರ ಅಥವಾ ಇಡೀ ಕಾಶ್ಮೀರದ ಭದ್ರತೆಯನ್ನ ಮತ್ತೊಮ್ಮೆ ರಿವ್ಯೂ ಮಾಡುವಂತಹ ಕ್ಯಾಬಿನೆಟ್ ಕಮಿಟಿ ಸೆಕ್ಯೂರಿಟಿ ಮೀಟಿಂಗ್ ಇದೆ ಶ್ರೀನಗರದಲ್ಲಿ. ಸೊ ಪ್ರಧಾನಿ ಮೋದಿ ಅದರಲ್ಲಿ ಭಾಗಿಯಾಗ್ತಾರೆ. ಅಷ್ಟೆಲ್ಲ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಅದರಲ್ಲಿ ಭಾಗಿಯಾಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ನಾವು ನೋಡಿದ್ವಿ ಬಾಲಾಕೋಟ್ ದಾಳಿಯಲ್ಲಿ ಏನಾಗಿತ್ತು ಅಂತ, ಉರಿ ದಾಳಿಯ ನಂತರ ಏನಾಗಿತ್ತು ಅನ್ನೋಂಥದ್ದನ್ನ ನಾವು ನೋಡಿದ್ವಿ. ಇದು ಹಳೆಯ ಭಾರತ ಅಲ್ಲ. ಯಾವುದೇ ಭಾರತದ ಭದ್ರತೆ ಹಾಗೂ ಸಮಗ್ರತೆಗೆ ಧಕ್ಕೆ ತರುವ ಯಾವುದೇ ಪ್ರಯತ್ನಗಳನ್ನ ಕಣ್ಮುಚ್ಚಿ ಸಹಿಸಿಕೊಳ್ಳುವಂತಹ ಪ್ರಶ್ನೆನೇ ಇಲ್ಲ ಅನ್ನೋದನ್ನ ಪ್ರಧಾನಿ ಮೋದಿ ಮತ್ತೆ 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 ಪ್ರೂವ್ ಮಾಡ್ತಾನೆ ಬಂದಿದ್ದಾರೆ. ಸೊ ಇದೀಗ ಇದೊಂದು ರೀತಿಯಲ್ಲಿ ಬಹಳ ಪ್ರಬಲವಾದಂತಹ ದಾಳಿ ನಡೆದಿರತಕ್ಕಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಏರ್ಪೋರ್ಟ್ಗೆ ಪ್ರಧಾನಿ ಮೋದಿ ಬಂದು ಇಳಿತಾ ಇದ್ದ ಹಾಗೆಯೇ ಅಜಿತ್ ದೋವಲ್ ಹೋಗಿ ನೇರವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಡೀ ಕೃತ್ಯದ ಕುರಿತಾಗಿ. ಸೌದಿ ಅರೇಬಿಯಾದ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಪ್ರಧಾನಿ ಮೋದಿ ಭಾರತಕ್ಕೆ ವಾಪಸ್ ಬಂದಿಳಿದಿದ್ದಾರೆ. ಅಜಿತ್ ದೋವಲ್ ಏರ್ಪೋರ್ಟ್ನಲ್ಲೇ ಪ್ರಧಾನಿ ಮೋದಿಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಇವತ್ತು ಇನ್ನೇನು ಶ್ರೀನಗರಕ್ಕೆ ಹೋಗ್ತಾರೆ ಪ್ರಧಾನಿ ಮೋದಿ. ಅಲ್ಲಿನ ಸೆಕ್ಯೂರಿಟಿ ರಿವ್ಯೂ ಮಾಡ್ತಾರೆ. ಪ್ರವಾಸವನ್ನು ಮೊಟಕುಗೊಳಿಸಿ ಪ್ರಧಾನಿ ಮೋದಿ ವಾಪಸ್ ಆಗ್ತಾ ಇದ್ದಾರೆ. ಸೌದಿಯಿಂದ ಭಾರತಕ್ಕೆ ಪ್ರಧಾನಿ ವಾಪಸ್. ಇವತ್ತು ಅಲ್ಲಿ ಸೆಕ್ಯೂರಿಟಿ ಕ್ಯಾಬಿನೆಟ್ ಕಮಿಟಿ ಸೆಕ್ಯೂರಿಟಿ ಮೀಟಿಂಗ್ ಇದೆ ಶ್ರೀನಗರದಲ್ಲಿ. ಏರ್ಪೋರ್ಟ್ನಲ್ಲೇ ಅಜಿತ್ ದೋವಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಡೀ ಒಂದು ಪ್ರಕರಣದ ಕುರಿತಾಗಿ, ಭಯೋತ್ಪಾದಕರ ದಾಳಿಯ ಕುರಿತಾಗಿ ಪ್ರಧಾನಿ ಮೋದಿ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಂದು ಪಾಠ ಕಲಿಸ್ತಾರೆ ಖಂಡಿತವಾಗ್ಲೂ. ಇವತ್ತು ಇಡೀ ಶ್ರೀನಗರ ಅಥವಾ ಇಡೀ ಕಾಶ್ಮೀರದ ಭದ್ರತೆಯನ್ನ ಮತ್ತೊಮ್ಮೆ ರಿವ್ಯೂ ಮಾಡುವಂತಹ ಕ್ಯಾಬಿನೆಟ್ ಕಮಿಟಿ ಸೆಕ್ಯೂರಿಟಿ ಮೀಟಿಂಗ್ ಇದೆ ಶ್ರೀನಗರದಲ್ಲಿ. ಸೊ ಪ್ರಧಾನಿ ಮೋದಿ ಅದರಲ್ಲಿ ಭಾಗಿಯಾಗ್ತಾರೆ. ಅಷ್ಟೆಲ್ಲ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಅದರಲ್ಲಿ ಭಾಗಿಯಾಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ನಾವು ನೋಡಿದ್ವಿ ಬಾಲಾಕೋಟ್ ದಾಳಿಯಲ್ಲಿ ಏನಾಗಿತ್ತು ಅಂತ, ಉರಿ ದಾಳಿಯ ನಂತರ ಏನಾಗಿತ್ತು ಅನ್ನೋಂಥದ್ದನ್ನ ನಾವು ನೋಡಿದ್ವಿ. ಇದು ಹಳೆಯ ಭಾರತ ಅಲ್ಲ. ಯಾವುದೇ ಭಾರತದ ಭದ್ರತೆ ಹಾಗೂ ಸಮಗ್ರತೆಗೆ ಧಕ್ಕೆ ತರುವ ಯಾವುದೇ ಪ್ರಯತ್ನಗಳನ್ನ ಕಣ್ಮುಚ್ಚಿ ಸಹಿಸಿಕೊಳ್ಳುವಂತಹ ಪ್ರಶ್ನೆನೇ ಇಲ್ಲ ಅನ್ನೋದನ್ನ ಪ್ರಧಾನಿ ಮೋದಿ ಮತ್ತೆ 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 ಪ್ರೂವ್ ಮಾಡ್ತಾನೆ ಬಂದಿದ್ದಾರೆ. ಸೊ ಇದೀಗ ಇದೊಂದು ರೀತಿಯಲ್ಲಿ ಬಹಳ ಪ್ರಬಲವಾದಂತಹ ದಾಳಿ ನಡೆದಿರತಕ್ಕಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಏರ್ಪೋರ್ಟ್ಗೆ ಪ್ರಧಾನಿ ಮೋದಿ ಬಂದು ಇಳಿತಾ ಇದ್ದ ಹಾಗೆಯೇ ಅಜಿತ್ ದೋವಲ್ ಹೋಗಿ ನೇರವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಡೀ ಕೃತ್ಯದ ಕುರಿತಾಗಿ. ಸೌದಿ ಅರೇಬಿಯಾದ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಪ್ರಧಾನಿ ಮೋದಿ ಭಾರತಕ್ಕೆ ವಾಪಸ್ ಬಂದಿಳಿದಿದ್ದಾರೆ. ಅಜಿತ್ ದೋವಲ್ ಏರ್ಪೋರ್ಟ್ನಲ್ಲೇ ಪ್ರಧಾನಿ ಮೋದಿಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಇವತ್ತು ಇನ್ನೇನು ಶ್ರೀನಗರಕ್ಕೆ ಹೋಗ್ತಾರೆ ಪ್ರಧಾನಿ ಮೋದಿ. ಅಲ್ಲಿನ ಸೆಕ್ಯೂರಿಟಿ ರಿವ್ಯೂ ಮಾಡ್ತಾರೆ. ಪ್ರವಾಸವನ್ನು ಮೊಟಕುಗೊಳಿಸಿ ಪ್ರಧಾನಿ ಮೋದಿ ವಾಪಸ್ ಆಗ್ತಾ ಇದ್ದಾರೆ. ಸೌದಿಯಿಂದ ಭಾರತಕ್ಕೆ ಪ್ರಧಾನಿ ವಾಪಸ್. ಇವತ್ತು ಅಲ್ಲಿ ಸೆಕ್ಯೂರಿಟಿ ಕ್ಯಾಬಿನೆಟ್ ಕಮಿಟಿ ಸೆಕ್ಯೂರಿಟಿ ಮೀಟಿಂಗ್ ಇದೆ ಶ್ರೀನಗರದಲ್ಲಿ. ಏರ್ಪೋರ್ಟ್ನಲ್ಲೇ ಅಜಿತ್ ದೋವಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಡೀ ಒಂದು ಪ್ರಕರಣದ ಕುರಿತಾಗಿ, ಭಯೋತ್ಪಾದಕರ ದಾಳಿಯ ಕುರಿತಾಗಿ ಪ್ರಧಾನಿ ಮೋದಿ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಂದು ಪಾಠ ಕಲಿಸ್ತಾರೆ ಖಂಡಿತವಾಗ್ಲೂ. ಇವತ್ತು ಇಡೀ ಶ್ರೀನಗರ ಅಥವಾ ಇಡೀ ಕಾಶ್ಮೀರದ ಭದ್ರತೆಯನ್ನ ಮತ್ತೊಮ್ಮೆ ರಿವ್ಯೂ ಮಾಡುವಂತಹ ಕ್ಯಾಬಿನೆಟ್ ಕಮಿಟಿ ಸೆಕ್ಯೂರಿಟಿ ಮೀಟಿಂಗ್ ಇದೆ ಶ್ರೀನಗರದಲ್ಲಿ. ಸೊ ಪ್ರಧಾನಿ ಮೋದಿ ಅದರಲ್ಲಿ ಭಾಗಿಯಾಗ್ತಾರೆ. ಅಷ್ಟೆಲ್ಲ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಅದರಲ್ಲಿ ಭಾಗಿಯಾಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ನಾವು ನೋಡಿದ್ವಿ ಬಾಲಾಕೋಟ್ ದಾಳಿಯಲ್ಲಿ ಏನಾಗಿತ್ತು ಅಂತ, ಉರಿ ದಾಳಿಯ ನಂತರ ಏನಾಗಿತ್ತು ಅನ್ನೋಂಥದ್ದನ್ನ ನಾವು ನೋಡಿದ್ವಿ. ಇದು ಹಳೆಯ ಭಾರತ ಅಲ್ಲ. ಯಾವುದೇ ಭಾರತದ ಭದ್ರತೆ ಹಾಗೂ ಸಮಗ್ರತೆಗೆ ಧಕ್ಕೆ ತರುವ ಯಾವುದೇ ಪ್ರಯತ್ನಗಳನ್ನ ಕಣ್ಮುಚ್ಚಿ ಸಹಿಸಿಕೊಳ್ಳುವಂತಹ ಪ್ರಶ್ನೆನೇ ಇಲ್ಲ ಅನ್ನೋದನ್ನ ಪ್ರಧಾನಿ ಮೋದಿ ಮತ್ತೆ 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 ಪ್ರೂವ್ ಮಾಡ್ತಾನೆ ಬಂದಿದ್ದಾರೆ. ಸೊ ಇದೀಗ ಇದೊಂದು ರೀತಿಯಲ್ಲಿ ಬಹಳ ಪ್ರಬಲವಾದಂತಹ ದಾಳಿ ನಡೆದಿರತಕ್ಕಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಏರ್ಪೋರ್ಟ್ಗೆ ಪ್ರಧಾನಿ ಮೋದಿ ಬಂದು ಇಳಿತಾ ಇದ್ದ ಹಾಗೆಯೇ ಅಜಿತ್ ದೋವಲ್ ಹೋಗಿ ನೇರವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಡೀ ಕೃತ್ಯದ ಕುರಿತಾಗಿ. ಸೌದಿ ಅರೇಬಿಯಾದ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಪ್ರಧಾನಿ ಮೋದಿ ಭಾರತಕ್ಕೆ ವಾಪಸ್ ಬಂದಿಳಿದಿದ್ದಾರೆ. ಅಜಿತ್ ದೋವಲ್ ಏರ್ಪೋರ್ಟ್ನಲ್ಲೇ ಪ್ರಧಾನಿ ಮೋದಿಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಇವತ್ತು ಇನ್ನೇನು ಶ್ರೀನಗರಕ್ಕೆ ಹೋಗ್ತಾರೆ ಪ್ರಧಾನಿ ಮೋದಿ. ಅಲ್ಲಿನ ಸೆಕ್ಯೂರಿಟಿ ರಿವ್ಯೂ ಮಾಡ್ತಾರೆ. ಪ್ರವಾಸವನ್ನು ಮೊಟಕುಗೊಳಿಸಿ ಪ್ರಧಾನಿ ಮೋದಿ ವಾಪಸ್ ಆಗ್ತಾ ಇದ್ದಾರೆ. ಸೌದಿಯಿಂದ
ಸೌದಿಯಿಂದ ಭಾರತಕ್ಕೆ ಪ್ರಧಾನಿ ವಾಪಸ್. ಇವತ್ತು ಅಲ್ಲಿ ಸೆಕ್ಯೂರಿಟಿ ಕ್ಯಾಬಿನೆಟ್ ಕಮಿಟಿ ಸೆಕ್ಯೂರಿಟಿ ಮೀಟಿಂಗ್ ಇದೆ ಶ್ರೀನಗರದಲ್ಲಿ. ಏರ್ಪೋರ್ಟ್ನಲ್ಲೇ ಅಜಿತ್ ದೋವಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಡೀ ಒಂದು ಪ್ರಕರಣದ ಕುರಿತಾಗಿ, ಭಯೋತ್ಪಾದಕರ ದಾಳಿಯ ಕುರಿತಾಗಿ ಪ್ರಧಾನಿ ಮೋದಿ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಂದು ಪಾಠ ಕಲಿಸ್ತಾರೆ ಖಂಡಿತವಾಗ್ಲೂ. ಇವತ್ತು ಇಡೀ ಶ್ರೀನಗರ ಅಥವಾ ಇಡೀ ಕಾಶ್ಮೀರದ ಭದ್ರತೆಯನ್ನ ಮತ್ತೊಮ್ಮೆ ರಿವ್ಯೂ ಮಾಡುವಂತಹ ಕ್ಯಾಬಿನೆಟ್ ಕಮಿಟಿ ಸೆಕ್ಯೂರಿಟಿ ಮೀಟಿಂಗ್ ಇದೆ ಶ್ರೀನಗರದಲ್ಲಿ. ಸೊ ಪ್ರಧಾನಿ ಮೋದಿ ಅದರಲ್ಲಿ ಭಾಗಿಯಾಗ್ತಾರೆ. ಅಷ್ಟೆಲ್ಲ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಅದರಲ್ಲಿ ಭಾಗಿಯಾಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ನಾವು ನೋಡಿದ್ವಿ ಬಾಲಾಕೋಟ್ ದಾಳಿಯಲ್ಲಿ ಏನಾಗಿತ್ತು ಅಂತ, ಉರಿ ದಾಳಿಯ ನಂತರ ಏನಾಗಿತ್ತು ಅನ್ನೋಂಥದ್ದನ್ನ ನಾವು ನೋಡಿದ್ವಿ. ಇದು ಹಳೆಯ ಭಾರತ ಅಲ್ಲ. ಯಾವುದೇ ಭಾರತದ ಭದ್ರತೆ ಹಾಗೂ ಸಮಗ್ರತೆಗೆ ಧಕ್ಕೆ ತರುವ ಯಾವುದೇ ಪ್ರಯತ್ನಗಳನ್ನ ಕಣ್ಮುಚ್ಚಿ ಸಹಿಸಿಕೊಳ್ಳುವಂತಹ ಪ್ರಶ್ನೆನೇ ಇಲ್ಲ ಅನ್ನೋದನ್ನ ಪ್ರಧಾನಿ ಮೋದಿ ಮತ್ತೆ ಪ್ರೂವ್ ಮಾಡ್ತಾನೆ ಬಂದಿದ್ದಾರೆ. ಸೊ ಇದೀಗ ಇದೊಂದು ರೀತಿಯಲ್ಲಿ ಬಹಳ ಪ್ರಬಲವಾದಂತಹ ದಾಳಿ ನಡೆದಿರತಕ್ಕಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಏರ್ಪೋರ್ಟ್ಗೆ ಪ್ರಧಾನಿ ಮೋದಿ ಬಂದು ಇಳಿತಾ ಇದ್ದ ಹಾಗೆನೇ ಅಜಿತ್ ದೋವಲ್ ಹೋಗಿ ನೇರವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಡೀ ಕೃತ್ಯದ ಕುರಿತಾಗಿ. ಸೌದಿ ಅರೇಬಿಯಾದ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಪ್ರಧಾನಿ ಮೋದಿ ಭಾರತಕ್ಕೆ ವಾಪಸ್ ಬಂದಿಳಿದಿದ್ದಾರೆ. ಅಜಿತ್ ದೋವಲ್ ಏರ್ಪೋರ್ಟ್ನಲ್ಲೇ ಪ್ರಧಾನಿ ಮೋದಿಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಇವತ್ತು ಇನ್ನೇನು ಶ್ರೀನಗರಕ್ಕೆ ಹೋಗ್ತಾರೆ ಪ್ರಧಾನಿ ಮೋದಿ, ಅಲ್ಲಿನ ಸೆಕ್ಯೂರಿಟಿ ರಿವ್ಯೂ ಮಾಡ್ತಾರೆ. ಪ್ರವಾಸವನ್ನು ಮೊಟಕುಗೊಳಿಸಿ ಪ್ರಧಾನಿ ಮೋದಿ ವಾಪಸ್ ಆಗ್ತಾ ಇದ್ದಾರೆ. ಸೌದಿಯಿಂದ ಭಾರತಕ್ಕೆ ಪ್ರಧಾನಿ ವಾಪಸ್. ಇವತ್ತು ಅಲ್ಲಿ ಸೆಕ್ಯೂರಿಟಿ ಕ್ಯಾಬಿನೆಟ್ ಕಮಿಟಿ ಸೆಕ್ಯೂರಿಟಿ ಮೀಟಿಂಗ್ ಇದೆ ಶ್ರೀನಗರದಲ್ಲಿ. ಏರ್ಪೋರ್ಟ್ನಲ್ಲೇ ಅಜಿತ್ ದೋವಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಡೀ ಒಂದು ಪ್ರಕರಣದ ಕುರಿತಾಗಿ, ಭಯೋತ್ಪಾದಕರ ದಾಳಿಯ ಕುರಿತಾಗಿ ಪ್ರಧಾನಿ ಮೋದಿ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಂದು ಪಾಠ ಕಲಿಸ್ತಾರೆ ಖಂಡಿತವಾಗ್ಲೂ. ಇವತ್ತು ಇಡೀ ಶ್ರೀನಗರ ಅಥವಾ ಇಡೀ ಕಾಶ್ಮೀರದ ಭದ್ರತೆಯನ್ನ ಮತ್ತೊಮ್ಮೆ ರಿವ್ಯೂ ಮಾಡುವಂತಹ ಕ್ಯಾಬಿನೆಟ್ ಕಮಿಟಿ ಸೆಕ್ಯೂರಿಟಿ ಮೀಟಿಂಗ್ ಇದೆ ಶ್ರೀನಗರದಲ್ಲಿ. ಸೊ ಪ್ರಧಾನಿ ಮೋದಿ ಅದರಲ್ಲಿ ಭಾಗಿಯಾಗ್ತಾರೆ. ಅಷ್ಟೆಲ್ಲ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಅದರಲ್ಲಿ ಭಾಗಿಯಾಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ನಾವು ನೋಡಿದ್ವಿ ಬಾಲಾಕೋಟ್ ದಾಳಿಯಲ್ಲಿ ಏನಾಗಿತ್ತು ಅಂತ, ಉರಿ ದಾಳಿಯ ನಂತರ ಏನಾಗಿತ್ತು ಅನ್ನೋಂಥದ್ದನ್ನ ನಾವು ನೋಡಿದ್ವಿ. ಇದು ಹಳೆಯ ಭಾರತ ಅಲ್ಲ. ಯಾವುದೇ ಭಾರತದ ಭದ್ರತೆ ಹಾಗೂ ಸಮಗ್ರತೆಗೆ ಧಕ್ಕೆ ತರುವ ಯಾವುದೇ ಪ್ರಯತ್ನಗಳನ್ನ ಕಣ್ಮುಚ್ಚಿ ಸಹಿಸಿಕೊಳ್ಳುವಂತಹ ಪ್ರಶ್ನೆನೇ ಇಲ್ಲ ಅನ್ನೋದನ್ನ ಪ್ರಧಾನಿ ಮೋದಿ ಮತ್ತೆ ಪ್ರೂವ್ ಮಾಡ್ತಾನೆ ಬಂದಿದ್ದಾರೆ. ಸೊ ಇದೀಗ ಇದೊಂದು ರೀತಿಯಲ್ಲಿ ಬಹಳ ಪ್ರಬಲವಾದಂತಹ ದಾಳಿ ನಡೆದಿರತಕ್ಕಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಏರ್ಪೋರ್ಟ್ಗೆ ಪ್ರಧಾನಿ ಮೋದಿ ಬಂದು ಇಳಿತಾ ಇದ್ದ ಹಾಗೆನೇ ಅಜಿತ್ ದೋವಲ್ ಹೋಗಿ ನೇರವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಡೀ ಕೃತ್ಯದ ಕುರಿತಾಗಿ. ಸೌದಿ ಅರೇಬಿಯಾದ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಪ್ರಧಾನಿ ಮೋದಿ ಭಾರತಕ್ಕೆ ವಾಪಸ್ ಬಂದಿಳಿದಿದ್ದಾರೆ. ಅಜಿತ್ ದೋವಲ್ ಏರ್ಪೋರ್ಟ್ನಲ್ಲೇ ಪ್ರಧಾನಿ ಮೋದಿಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಇವತ್ತು ಇನ್ನೇನು ಶ್ರೀನಗರಕ್ಕೆ ಹೋಗ್ತಾರೆ ಪ್ರಧಾನಿ ಮೋದಿ, ಅಲ್ಲಿನ ಸೆಕ್ಯೂರಿಟಿ ರಿವ್ಯೂ ಮಾಡ್ತಾರೆ.